ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವೇನಾದರೂ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಕ್ಯಾಪ್ಕಟ್ ಡೌನ್ಲೋಡ್ ಮಾಡಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಕ್ಯಾಪ್ಕಟ್ ಡೌನ್ಲೋಡ್ ಯಾವ ಥರ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವು ಮೊದಲು ಗೂಗಲ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಕ್ಯಾಪ್ಕಟ್ ಅಂತ ಸರ್ಚ್ ಮಾಡಿ. ಕ್ಯಾಪ್ಕಟ್ ಪ್ರೋ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಈ ಥರ ವೆಬ್ಸೈಟ್ ಬರುತ್ತೆ ನೋಡಿ. ಈಗ ನೀವು ಫಸ್ಟ್ ವೆಬ್ಸೈಟ್ ಇದೆ ಎಲ್ಲ, ಇಲ್ಲಿ ಸಾಫ್ಟ್ವೇರ್ ಏನಕ್ಕಂತ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ ನೋಡಿ. ಈ ಥರ ಬಂದಮೇಲೆ ಇಲ್ಲಿ ಫ್ರೀ ಡೌನ್ಲೋಡ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ನೋಡಿ ಗೈಸ್, ಇಲ್ಲಿದೆ ನೋಡಿ. ಯು ಮೇ ಆಲ್ಸೋ ಲೈಕ್ ಅಂತ ಇದೆ. ಇವೆಲ್ಲ ಫೇಕ್, ಇವನ್ನ ಯಾರು ಡೌನ್ಲೋಡ್ ಮಾಡ್ಕೋಬೇಡಿ. ಇವೆಲ್ಲ ಟೆಂಪ್ಲೇಟ್ ಯೂಸ್ ಆಗುತ್ತೆ. ಕ್ಯಾಪ್ಕಟ್ ನೀವು ರಿಯಲಿ ಮಾಡಬೇಕಂದ್ರೆ ಇದನ್ನೇ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ರಿಲಾಂಚ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ, ಮತ್ತೆ ಕ್ಲಿಕ್ ಮಾಡಿ. ಈಗ ಡೌನ್ಲೋಡ್ ಆಗಿನ ಅಂತ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಈಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಡೌನ್ಲೋಡ್ ಆಗ್ತಿದೆ ನೋಡಿ. ಈಗ ಡೌನ್ಲೋಡ್ ಆಗಿದೆ. ಇಲ್ಲಿ ಕ್ಲಿಕ್ ಮಾತ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಂಟಿನ್ಯೂ ಅಂತ ಕೊಡಿ. ಈಗ ಇನ್ಸ್ಟಾಲ್ ಆಗ್ತಿದೆ ನೋಡಿ. ಗೈಸ್ ಸ್ವಲ್ಪ ವೇಟ್ ಮಾಡಿ, ಅದು ಇನ್ಸ್ಟಾಲ್ ಆಗ್ತಾ ಇದೆ. ಏಕೆಂದರೆ ಪಾಸಿಬಲ್ ರಿಸ್ಕ್ ಡಿಟೆಕ್ಟ್ ಅಂತ ತೋರಿಸ್ತಾ ಇದೆ ನೋಡಿ. ಈಗ ಏಕೆಂದರೆ ಇದು ಥರ್ಡ್ ಪಾರ್ಟಿ ವೆಬ್ಸೈಟ್ ಥರ್ಡ್ ಪಾರ್ಟಿ ಆ್ಯಪ್ ಆಗಿರೋದ್ರಿಂದ ಈ ಥರ ಹೇಳ್ತಾ ಇದೆ ನೋಡಿ. ಇದು ಈಗ ಓಪನ್ ಅಂತ ಮಾಡಿ. ಗೈಸ್ ಇದನ್ನು ನಾನು ಹಿಡನ್ ಆಗಿ ಇಟ್ಟಿದ್ದೀನಿ, ಅದಕ್ಕೆ ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ ಡೌನ್ಲೋಡ್ ಆದಮೇಲೆ. ಸೊ ಗೈಸ್, ಈ ಥರ ನೀವು ಕ್ಯಾಪ್ಕಟ್ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.